ಚುಕ್ಕಿಗಳು ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು. ಕಾಂಚನ ಮೃಗವಿದು ನೀ ತಂದು ಕೊಟ್ಟರೆ ಕಾಂಚನ ಮೃಗವಿದು ನೀ ತಂದು ಕೊಟ್ಟರೆ ನಾ ತುಷದಿಂದಿರುವೆ ವನ ವಿರಾಜಮಾನನೆ ನಾ ತುಷದಿಂದಿರುವೆ ವನ ವಿರಾಜಮಾನನೆ ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು. ಕಂಡುಗ ಬಯಸುವ ಚೆಂಡಿಯ ನೆನ್ನೆದೆ ಕಂಡುಗ ಬಯಸುವ ಚೆಂಡಿಯ ನೆನ್ನೆದೆ ತಂದು ಕೊಡಿ ಮೃಗವಾ ವನ ವಿರಾಜಮಾನನೆ ತಂದು ಕೊಡಿ ಮೃಗವಾ ವನ ವಿರಾಜಮಾನನೆ ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು ಆಲಿಸು ಆಲಿಸು. ಪ್ರಿಯಾ, ಸೀತಾ, ಅಲ್ಲಿ ನೋಡಿ, ಆ ಸಾರಂಗವು ಎಷ್ಟು ಸುಂದರವಾಗಿರುವುದು. ನೀವು ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟ ಆಡವಾಡಿಕೊಂಡು ಬೇಸರವನ್ನು ಕಳೆಯುತ್ತೇನೆ. ಸೀತಾ, ಸ್ವಾಮಿ, ಬೇಡ ಸೀತಾ, ಆ ಮೃಗವನ್ನು ಅಪೇಕ್ಷಿಸಬೇಡ. ಅದೇಕೋ ಮಾಯಾಮೃಗವೆಂದು ನನಗೆ ಗೋಚರಿಸುವುದು. ಸೀತಾ, ಸ್ವಾಮಿ, ನೀನಿದ ಸೀತಾ, ಸ್ವಾಮಿ, ಮೃಗವಾ ನೀನಿದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀನಿದ. ಸೀತಾ, ಬೇಡ ಸೀತಾ, ನನ್ನ ಮಾತನ್ನು ಕೇಳು. ದಾನವ ಮಾಯೇ ಸೀತಾ, 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 ದಾನವ ಮಾಯೆ ಪ್ರೇಮದಾಯೆ. ನನ್ನ ಮಾತನ್ನು ಕೇಳು, ಆ ಮೃಗವನ್ನು ಅಪೇಕ್ಷಿಸಬೇಡ.
दानव माये प्रेम जाए दानव माये प्रेम जाए दानव माये प्रेम जाए दानव माये प्रेम जाए निजवन रुहुवे ತಿಳಿಯೈದ ನಿಜವನ ರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನ ರುಹುವೆ ತಿಳಿಯೈದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ 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 ಸೀತಾ ಅದೇಕೋ ನನಗೆ ಮಾಯಾಮೃಗವೆಂದು ಗೋಚರಿಸುವುದು ಅಲ್ಲದೆ ಈ ಹಿಂದೆ ನಾವು ಶೂರ್ಪಣಖಾ ದೇವಿಗೆ ಮಾನಹರಣವನ್ನು ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೂಪಿನಿಂದ ಬಂದಿದ್ದರೂ ಬಂದಿರಬಹುದು. ಬೇಡ ಸೀತಾ, ಆ ಮೃಗವನ್ನು ಅಪೇಕ್ಷಿಸಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿ ಕಾಣುವ ಹೇಮ ಸಾರಂಗವನ್ನೇ ಹಿಡಿದುಕೊಂಡು ಬರುವೆನು. ಸರಿ ಸರಿ, ಕಾಡಿನಲ್ಲಿ ಬಯಸಿದ ಒಂದು ಮೃಗವನ್ನು ತಂದುಕೊಡಲು ಇಷ್ಟೊಂದು ಪರಿಕಲ್ಪನೆ. ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವಿರಾ? ಕೂಡದು ಕೂಡದು, ನನಗೆ ಆ ಮೃಗವೇ ಬೇಕು. ತಂದು ಕೊಡದಿದ್ದ ಪಕ್ಷದಲ್ಲಿ ನಾನು ಫಲಹಾರಗಳನ್ನು ಮುಟ್ಟುವುದಿಲ್ಲ. ಸೀತಾ, ವಿನಾಶ ಕಾಲೇ ವಿಪರೀತ ಬುದ್ಧಿ ಇರಲಿ. ಲಕ್ಷ್ಮಣ ಸಹೋದರ, ಲಕ್ಷ್ಮಣ, ಜಾನಕಿಯು ಆ ಮೃಗವನ್ನು ಅಪೇಕ್ಷಿಸಿರುವುದು. ಆದ್ದರಿಂದ ನಾನು ಆ ಮೃಗವನ್ನು ಹಿಡಿದುಕೊಂಡು ಬರುವೆನು. ಅಲ್ಲಿಯವರೆಗೂ ನೀನಿಲ್ಲಿಯೇ ಇದ್ದು ಜಾನಕಿಯನ್ನು ಜಾಗ್ರತೆಯಿಂದ ನೋಡಿಕೋ ಸಹೋದರ. ಈ ಒಂದು ಅಲ್ಪ ಕಾರ್ಯಕ್ಕೆ ತಾವು ಹೋಗುವುದೇ? ನನಗೆ ಅಪ್ಪಣೆಯನ್ನು ಕೊಡಿ. ಆ ಮೃಗವನ್ನು ನೋಡುತ್ತಿದ್ದರೆ ಮಾಯಾಮೃಗವಾಗಿ ಗೋಚರಿಸುತ್ತಿರುವುದು ನಾನೇ ಹಿಡಿದು ತರುವನನ್ನ. ಸಹೋದರ, ಸತಿ ಅಪೇಕ್ಷೆ ಪಟ್ಟದ್ದನ್ನು ನೆರವೇರಿಸಬೇಕಾದ್ದು ಪತಿಯಾದವನ ಧರ್ಮ. ಅದು ಅಲ್ಲದೆ ಲಕ್ಷ್ಮಣ, ಅದೇನಾದರೂ ಮಾಯಾಮೃಗವೇ ಆಗಿದ್ದರೆ ಅದನ್ನು ಸಂಹರಿಸ ಬರುವೆನು. ಅಲ್ಲಿಯವರೆಗೂ ನೀನು ಇಲ್ಲಿಯೇ ಇದ್ದು ಜಾನಕಿಯನ್ನು ಜಾಗೃತಿಯಾಗಿ ನೋಡಿಕೋ ಸಹೋದರ. ಹಾಗೆ ಆಗಲನ್ನ. ಮೃಗವಿ ಪಡ ಪಡ ಕಾಂಚನ ಮೃಗವಿದು ಸಿಡಿದು ಹೋಗುದು. ಪಡ 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 ಕಾಂಚನ ಮೃಗವಿದು ಸಿಡಿದು ಹೋಗುದು. ಪಡ ಪಡ ನಿಲ್ಲು ಹುಲ್ಲೆಯೇ ಎಲ್ಲಿ ಹೋಗುವೆ ಸೊಲ್ಲನ್ನಡಗಿ ಪೈ ಕ್ಷಣದಿ. ನಿಲ್ಲು ಹುಲ್ಲೆಯೇ ಎಲ್ಲಿ ಹೋಗುವೆ ಸೊಲ್ಲನ್ನಡಗಿ ಪೈ ಕ್ಷಣದಿ. ಪಡ ಪಡ ಕಾಂಚನ ಮೃಗವಿದು ಸಿಡಿದು ಹೋಗುದು. ಪಡ 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 ಪಡ. ಆ ಸೀತಾ, ಆ ಲಕ್ಷ್ಮಣ. ಲಕ್ಷ್ಮಣ, ಅಲ್ಲಿ ಕೇಳಿದೆಯಾ? ಆರ್ಯಪುತ್ರನ ಆರ್ತ ಧ್ವನಿಯಂತೆ ಕೇಳಿ ಬರುತ್ತಿದೆ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ಅತ್ತಿಗೆ ಚಿಂತಿಸಬೇಡಿ, ಇದು ಪಂಚವಟಿ. ಇಲ್ಲಿ ರಾಕ್ಷಸನ ಮಾಯೆ ಅಧಿಕವಾಗಿರುವುದು. ಆದ್ದರಿಂದ ನಿಮಗೆ ಈ ರೀತಿ ಗೋಚರಿಸುತ್ತಿರುವುದಷ್ಟೇ. ನೀವು ಚಿಂತಿಸಬೇಡಿ ಅತ್ತಿಗೆ. ಲಕ್ಷ್ಮಣ, ನನ್ನ ಸ್ವಾಮಿಯು ಯಾವ ಅಪಾಯದಲ್ಲಿ ಸಿಲುಕಿರುವರು? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ಇಲ್ಲ ಅತ್ತಿಗೆ, ನೀವು ಭಯಪಡಬೇಡಿ. ಅಣ್ಣ ಶ್ರೀರಾಮಚಂದ್ರನನ್ನು ಯಾರೆಂದು ತಿಳಿದಿರುವಿರಿ? ರಘುಕುಲದ ಆದಿಭಾಸ್ಕರನು, ದಶರಥನ ಪ್ರೀತಿ ತನಯನು, ವಿಶ್ವಾಮಿತ್ರ ಮಹರ್ಷಿಯ ಪ್ರಿಯ ಶಿಷ್ಯನೂ ಆದ ಅಣ್ಣ ಶ್ರೀರಾಮಚಂದ್ರನಿಗೆ ಮರಣದ ಭಯವೇ ಇಲ್ಲ, ಖಂಡಿತ ಇಲ್ಲ. ಒಂದು ವೇಳೆ ಕ್ಷತ್ರಿಯನೆಂದಿಗೂ ಯುದ್ಧದ ಸಮಯದಲ್ಲಿ ರಕ್ಷಣೆಗಾಗಿ ಕೂಗಿಕೊಳ್ಳಲಾರ. ಆದ್ದರಿಂದ ನೀವು ಚಿಂತಿಸಬೇಡಿ ಅತ್ತಿಗೆ. ಲಕ್ಷ್ಮಣ, ಲಕ್ಷ್ಮಣ, ಅದು ನಿಮ್ಮಣ್ಣನ ಆರ್ಥ ಧ್ವನಿಯಲ್ಲದೆ ಬೇರೆ ಅಲ್ಲ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ಇಲ್ಲ ಅತ್ತಿಗೆ,
ಅದು ಅಣ್ಣನ ಆಜ್ಞೆಯಲ್ಲ, ನೀವು ಚಿಂತಿಸಬೇಡಿ. ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ಯೋಚಿಸಿದಂತಿದೆ. ಶಿವ 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 ಇದೇನಾಶ್ಚರ್ಯವೋ, ಶಿವ ಇದೇನಾಶ್ಚರ್ಯವೋ, ಧರೆಯೊಳಗೆ ಅರಿವುದಲ್ಲ ಶ್ರೀವರ್ಮವಾ. ಅತ್ತಿಗೆ ಅಗಡಗಡ ಸಹಿತೆ ನೀವಾಗ್ಯವಾ, ಅಗಡಗಡ ಸಹಿತೆ ನೀವಾಗ್ಯವಾ, ಧರೆಯೊಳಗೆ ಅರಿವುದಲ್ಲ ಶ್ರೀವರ್ಮವಾ. ಅತ್ತಿಗೆ, ತಂದೆ ತಾಯಿಯರನ್ನಗಲಿ ನಿಮ್ಮನ್ನೇ ತಾಯಿ ಎಂತಲೂ ಅಣ್ಣ ಶ್ರೀರಾಮಚಂದ್ರನೇ ತಂದೆ ಎಂತಲೂ ಭಾವಿಸಿ ನಿಮ್ಮೊಡನೆ ಅರಣ್ಯವಾಸಕ್ಕೆ ಬಂದಿರುವ ನನಗೆ ಇಂತಹ ಕಟುವಾಕ್ಯಗಳಿಂದ ನನ್ನನ್ನು ನಿಂದಿಸುವುದೇ? ಇದು ಸರಿಯೇ ತಾಯಿ? ಇದು ನಿಮಗೆ ಸರಿಯೇ? ಲಕ್ಷ್ಮಣ, ನೀನಿನ್ನೂ ಹೋಗಿಲ್ಲವೇ? ಹೋಗುವೆನು ತಾಯಿ, ಹೋಗುವೆನು. ಕೇಳಿ ರವಿಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಅತ್ತಿಗೆ ಆಡಿದ ಬಿರುನುಡಿಗಳಿಗೆ ನೀವೇ ಸಾಕ್ಷಿ, ನೀವೇ ಸಾಕ್ಷಿ. ಅತ್ತಿಗೆ, ಹೋಗುವುದಕ್ಕೂ ಮೊದಲು ನನ್ನದೊಂದು ಮಾತನ್ನು ನೆರವೇರಿಸಿರುವೆರಾ? ಏನದು ಲಕ್ಷ್ಮಣ? ಅತ್ತಿಗೆ, ಇದು ಪಂಚವಟಿ ಆದ್ದರಿಂದ ಇಲ್ಲಿ ರಾಕ್ಷಸರ ಮಾಯೆ ಹೆಚ್ಚಾಗಿರುವುದು. ಆದ್ದರಿಂದ ಇಲ್ಲಿ ಸಪ್ತಋಷಿಗಳ ಗೆರೆಯನ್ನು ಬರೆಯುವೆನು. ಅದನ್ನು ದಾಟಿ ಬಂದರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ಈಗಲೇ ಬರೆಯುವೆನು. ಹಾಗೆ ಆಗಲಿ ಲಕ್ಷ್ಮಣ. ಬೇಗ ಹೋಗಿ ನಿಮ್ಮ ಅಣ್ಣನ ಕ್ಷೇಮವನ್ನು ನೋಡು. ನಾನಿನ್ನು ಬರುವೆನು ತಾಯಿ. ಆಗಲಿ. ಏನಿದು? ದಿಲೀಪ ವಂಶದ ಅರಸರ ಪ್ರಖ್ಯಾತ ಅರಮನೆಯೇ ಇದು? ಬ್ರಾಹ್ಮಣರ ಮಂದಿರವೇ ಅಥವಾ ಯತಿ ಮುನಿವರಿಯರು ನೆಲೆಸಿರುವ ವರುಣಾಶ್ರಮವೇ? ಅಬ್ಬಾ, ಎಷ್ಟೊಂದು ಮನೋಹರವಾಗಿದೆ ಈ ಕುಟೀರ. ಓಹೋ, ಯಾರೋ ಗೃಹಸ್ಥರಿದ್ದಂತಿದೆ. ಸ್ವಲ್ಪ ಹೊಳವಕ್ಕೂ ನೋಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಓಂ ನಮಃ ಶಿವಾಯ, ಹರ ಹರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ. ಓಂ ನಮಃ ಶಿವಾಯ.
ಸುರಮುನಿ ವಂದಿತ ನಂದಿ ವಾಹನ ಸುರಮುನಿ ವಂದಿತ ನಂದಿ ವಾಹನ ಓಂ ನಮಃ ಶಿವಾಯ ಹರ ಹರ ಓಂ ನಮಃ ಶಿವಾಯ ಭವ ಪಾಶನಾಶ ಈಶಾ ವಸಪಸ್ಮಾಂಗಭೂಷ ಭವ ಪಾಶನಾಶ ಈಶಾ ವರಭಸ್ಮಾಂಗಭೂಷ ಸುರಮುನಿ ವಂದಿತ ನಂದಿ ವಾಹನ ಸುರಮುನಿ ವಂದಿತ ನಂದಿ ವಾಹನ ಓಂ ನಮಃ ಶಿವಾಯ ಹರ ಹರ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ನಮಸ್ಕರಿಸುವೆನು. ಅಮ್ಮ ಭದ್ರೆ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಯಾರು ನೀವು? ಇಲ್ಲಿಗೇಕೆ ಬಂದಿರಿ? ಅಮ್ಮ, ನಾನೊಬ್ಬ ಪರಮ ಸನ್ಯಾಸಿಯು. ಹುಟ್ಟಿದಾರಭ್ಯ ನಾವು ಸ್ತ್ರೀಯರ ಮುಖವನ್ನೇ ನೋಡಿಲ್ಲ. ಪ್ರಾರಬ್ಧ ಭೋಗ ನಾವು ಅನುಭವಿಸಬೇಕಾದುದನ್ನೆಲ್ಲ ಅನುಭವಿಸುತ್ತಾ ಎಲ್ಲ ಲೋಕಗಳನ್ನು ಸಂಚರಿಸಿದೆವು. ಕೊನೆಗೆ ಲಂಕಾನಗರವೊಂದುಳಿದಿರುವುದು. ಅಲ್ಲಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಿಮ್ಮ ಆಶ್ರಮದಲ್ಲಿ ಸ್ವಲ್ಪ ದನಿವಾರಿಸಿಕೊಂಡು ಹೋಗೋಣವೆಂದು ಬಂದೆನು. ಧಾತರಿಲ್ಲದ ಗೃಹವು ನಮಗೆ ಅಸ್ವಾಮ್ಯವು. ಏನಾದರೂ ಆಹಾರವನ್ನು ಭಿಕ್ಷಾ ಪ್ರದಾನ ಮಾಡು ತಾಯಿ, ನಾನು ಮುಂದೆ ಹೋಗುವೆನು. ಕ್ಷಮಿಸಿ ಪೂಜ್ಯರೇ. ಅಲ್ಲದೆ ನೀನಾರು ತಾಯಿ? ಈ ನಿರ್ಬಿಡ ಪ್ರದೇಶದಲ್ಲಿ ಇಲ್ಲಿರಲು ಕಾರಣವೇನು? ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಹೆಸರು ಸೀತಾ ಎಂದು. ನಾವು 14 ವರ್ಷ ವನವಾಸವನ್ನು ಕಳೆಯಲಿಕ್ಕೆ ಇಲ್ಲಿ ಬಂದೆವು. ಇಲ್ಲೇ ಕುಳಿತು ವಿಶ್ರಮಿಸಿಕೊಳ್ಳಿ. ಒಳಗೆ ಹೋಗಿ ಭಿಕ್ಷೆಯನ್ನು ನೀಡುವೆನು. ಮೆಚ್ಚಿದ ಲಕ್ಷ್ಮಣ, ನಿನ್ನೆ ಅಸ್ತ್ರ ಕೌಶಲ್ಯಕ್ಕೆ ಸ್ವರ್ಣ ಲಂಕೆಯನ್ನು ವೈಭವದಿಂದ ಆಳಿದ ಈ ದಶಾನನ ಛಲಕ್ಕಾಗಿ ಓರ್ವ ಹೆಣ್ಣನ್ನು ಅಪಹರಿಸುವಂತಾಯಿತೆ. ಪ್ರಾರಬ್ಧ ಭೋಗ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಮ್ಮ ಭದ್ರೆ, ಬೇಗನೆ ಬಂದು ಭಿಕ್ಷಾ ಪ್ರದಾನ ಮಾಡು ತಾಯಿ. ಪೂಜ್ಯರೇ, ಸ್ವೀಕರಿಸಿ. ಸ್ವಲ್ಪ ಮುಂದೆ ಬಂದು ಭಿಕ್ಷಾ ಪ್ರದಾನ ಮಾಡು ತಾಯಿ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಟುವಂತಿಲ್ಲ. ಅಮ್ಮ ತಾಯಿ, ನಮ್ಮಂತಹ ಮುನಿ ಶ್ರೇಷ್ಠರಿಗೆ ಭಿಕ್ಷಾ ಪ್ರದಾನ ಮಾಡಬಾರದೆಂದು ನಿನ್ನ ಮೈದುನನು ಸಪ್ತ ಋಷಿಗಳ ಸಪ್ತ ಗೆರೆಗಳನ್ನು ಬರೆದಿಲ್ಲ ತಾಯಿ. ಇದು ಪಂಚವಟಿ ಅಭಯಾರಣ್ಯ. ರಾಕ್ಷಸರ ಬಾಧೆಯು ಅಧಿಕವಾಗಿರುವ ಕಾರಣ ನಿನ್ನ ಮೈದುನನು ಈ ರೀತಿ ಬರೆದಿರುವನಷ್ಟೇ. ಹೋಗಲಿ ಬಿಡು ತಾಯಿ. ನಮ್ಮಂತಹ ಮುನಿಶ್ರೇಷ್ಠರಿಗೆ ಭಿಕ್ಷಾ ಪ್ರದಾನ ಮಾಡದೆ ಹೋದರೆ ನಿನಗೆ ದೋಷವು ಪ್ರಾಪ್ತವಾಗುವುದಿಲ್ಲವೇ? ಹೋಗಲಿ ಬಿಡು ತಾಯಿ, ನಾನು ಮುಂದೆ ಹೋಗುವೆನು. ಪೂಜ್ಯರೇ, ಪೂಜ್ಯರೇ, ಇನ್ನು ಸ್ವಲ್ಪ ಮುಂದೆ ಬಂದು ನೀಡು ತಾಯಿ. ಇನ್ನು ಸ್ವಲ್ಪ ಮುಂದೆ ನೀಡು. ಇನ್ನು ಬಂದು ಸ್ವಲ್ಪ ಮುಂದೆ ಇಡು. ನೋಡು ಸೀತಾ, ನಾನೊಂದು
ದಶಕಂಠನ ನೋಡಿ ಮಲ್ಮತಾಂಗನ ಹರಿಕುಲ ಸುಪ್ಪಚಂಡನ ದಶಕಂಠನ ರಾವಣೇಂದ್ರನ ನೋಡು ಸೀತಾ, ನಾನೊಂದು ಅಂದು ಸ್ವಯಂವರದಲ್ಲಿ ಕೇಕೆ ಹಾಕಿ ನಕ್ಕಿದೆಯಲ್ಲ, ತಂಗಿ ಸ್ವಲ್ಪನ ಕಳಿಗೆ ಅಪಮಾನ ಮಾಡಿದರಲ್ಲ ಆ ನಿನ್ನ ರಾಮ, ಅದರ ಸೇಡೆ ಸೀತಾಪಹರಣ. ನಡೆ ಸೀತಾ, ನೀನಿನ್ನು ನನ್ನ ಸಣ್ಣ ಲಂಕೆಗೆ. ಅಯ್ಯೋ, ಇನ್ನೇನು ಗತಿ ರಾಮಚಂದ್ರ, ಈ ದುರುಳನು ನನ್ನನ್ನು ಅಪಹರಿಸುತ್ತಿರುವನು. ನನ್ನನ್ನು ಕಾಪಾಡುವವರು ಯಾರು ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿಗಳೇ, ನೀವಾದರೂ ನನ್ನನ್ನು ಕಾಪಾಡಬಾರದೆ? ನಿಂತು ಏಕೆ ತರವೆ ಹೊಟ್ಟತನದಲ್ಲಿ, ಏಕೆ ತರವೆ ಹೊಟ್ಟತನದಲ್ಲಿ ನಿನ್ನ ನೀಗ ತೀಳಿ ಬಿಡುವೆ ನೋಡ ಹೊತ್ತಲೆ, ನೋಡ ಹೊತ್ತಲೆ, ನೋಡ ಹೊತ್ತಲೆ. ದೇಶ ಬ್ರಾಹ್ಮಣ ಪಂಡಿತನಾಗಿ ನೀನು ಈ ಕಾರ್ಯ ಮಾಡುವುದು ಸರಿಯ? ಯಾರಿಗಾಗಲಿಲ್ಲ. ನೀನು ಬಡ ಹದ್ದೆ, ಎಲ್ಲಿಯಾದರೂ ಸತ್ತ ಹೆಣಗಳನ್ನು ಭಕ್ಷಿಸಿ ಗಿಡ ಮರಗಳಲ್ಲಿ ಪವಣಿಸದೆ ನನ್ನಲ್ಲಿ ಪ್ರಸಂಗವೇ. ಸುಮ್ಮನೆ ದಾರಿಯನ್ನು ಬಿಡು, ಇಲ್ಲವಾದರೆ ನೀನು ಮುಂದಕ್ಕೆ ಹೋಗಲಾದರೆ ಅವರ ದಾರಿಯ ಮುಂದಕ್ಕೆ ಹೋಗು, ಇಲ್ಲವಾದರೆ ಬಂದು ಬಿಡುವರು. ಹದ್ದಾದರೂ ಪರಾಕ್ರಮಿ ಎಂದು ಇರಲಿ, ಇದನ್ನು ಮೋಸದಿಂದಲೇ ಗೆಲ್ಲಬೇಕು. ನಾವಿಬ್ಬರು ಪರಾಕ್ರಮದಲ್ಲಿ ಶಕ್ತಿಶಾಲಿಗಳೇ ಅಲ್ಲವೇ? ಹೌದು. ಹಾಗಾದರೆ ನಮ್ಮ ನಮ್ಮ ಮರಣಗಳು ಎಲ್ಲಿರುವುದು ಎಂದು ಅರಿತು ಯುದ್ಧ ಮಾಡುವುದು ಸೂಕ್ತ. ಹಾಗಾದರೆ ಹೇಳು, ನಿನ್ನ ಮರಣವು ಎಲ್ಲಿರುವುದು ಎಂದು. ನನ್ನ ಮರಣವು ಶ್ರೀರಾಮಚಂದ್ರ ಶರಣ ಸೇವಕರಾಗಿ ನನ್ನ ಮರಣವು ಈ 2 ರೆಕ್ಕೆಯಲ್ಲಿರುವವು. ನಿನ್ನ ಮರಣವೆಲ್ಲಿರುವವ? ನನ್ನ ಮರಣವೇ ಈ ನನ್ನ ಹೆಡಗಾಲಿನ ಅಂಗುತ್ತದಲ್ಲಿರುವುದು. ಸಿದ್ಧನಾಗುವುದಕ್ಕೆ ಅಡಗಿತೇನು ನಿನ್ನ ಪೌರುಷ? ನಯ ವಂಚಕ, ಮರಣಕ್ಕಾಗಿ ಈ ರೀತಿ ಸುಳ್ಳನ್ನು ಹೇಳುವುದು ನಿನಗೆ ನಾಚಿಕೆ ಆಗಲಿಲ್ಲವೇ? ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಪಕ್ಷಿರಾಜನಿಗೆ ಇಂಥ ದುರವಸ್ಥೆ ಉಂಟಾಯಿತೆ. ರಾಮಚಂದ್ರ, ಅಯ್ಯ ಪಕ್ಷಿರಾಜ, ಈ ಸಂಗತಿಯನ್ನು ನನ್ನ ಸ್ವಾಮಿಗೆ ತಿಳಿಸುವ ತನಕ ನಿನ್ನ ಪ್ರಾಣ ಹೋಗದಿರಲಿ, ಹೋಗದಿರಲಿ. ನಡೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೇಳು ಸಹೋದರ.
ಲಕ್ಷ್ಮಣ, ನಾ? ಜಾನಕಿ ಓರ್ವಳನ್ನೇ ಬಿಟ್ಟು ಬಂದೆಯಾ? ಅತ್ತಿಗೆ ಆಡಿದ ಬಿರುನುಡಿಗಳನ್ನು ಕೇಳಲಾರದೆ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದೆನಣ್ಣ. ನಡೆ ಲಕ್ಷ್ಮಣ, ಮೊದಲು ಜಾಗೃತಿಯಾಗಿ ಜಾನಕಿಯನ್ನು ಹುಡುಕೋಣ. ಹಾಗೆ ಆಗಲಣ್ಣ. ಸೀತಾ, ಜಾನಕಿ, ಸೀತಾ, ಅತ್ತಿಗೆ, ಜಾನಕಿ, ಸೀತಾ. ಇದೇನು ಸಹೋದರ, ಎಲ್ಲಿ ನೋಡಿದರೂ ಜಾನಕಿಯ ಸುಳಿವೇ ಕಾಣುತ್ತಿಲ್ಲವಲ್ಲ? ಪರ್ಣಶಾಲೆಯಲ್ಲಿ ಇಲ್ಲವೇನಣ್ಣ? ಜಾನಕಿ, ಸೀತಾ, ಇಲ್ಲವಲ್ಲ ಸಹೋದರ. ದೈವವೇ, ಈ ಕೋಪವನ್ನು ನಾನೆಂದು ಸಹಿಸಲಿ? ಸಹೋದರ, ಜಾನಕಿ ಓರ್ವಳನ್ನೇ ಬಿಟ್ಟು ಬರಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ಕೇಳಲಿಲ್ಲವಲ್ಲ. ನೋಡಿದೆಯಾ ಎಂತಹ ಅನರ್ಥವನ್ನು ಒಳವಾಡಿದೆ? ನೋಡಿದೆಯಾ? ನನ್ನ ಅಪರಾಧವನ್ನು ಮನ್ನಿಸಣ್ಣ, ನನ್ನ ಅಪರಾಧವನ್ನು ಮನ್ನಿಸು. ಬಾ ಸಹೋದರ, ಮುಂದೆ ಕಾಣುವ ಉದ್ಯಾನವನದಲ್ಲೇನಾದರೂ ಹಿರುವಳೇನೋ ಹುಡುಕಿ ನೋಡೋಣ. ಹಾಗೆ ಆಗಲಣ್ಣ. ಸೀತಾ, ಗೋದಾವರಿ ದೇವಿ ಮೌನವಾಂತಿ ಹೇಗೆ ವೈದೇಹಿಯೇನಾದಳೋ, ವೈದೇಹಿಯೇನಾದಳೋ. ಸೀತಾ, ಜಾನಕಿ, ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆ. ಸೀತಾ, ಮಾಮರದ ಮನೆಯಲ್ಲಿ ಕುಳಿತಿರುವ ಕೋಗಿಲೆ, ಸೀತೆ ಇರುವ ನೆಲೆಯ ಕಾಣೆಯ ಸೀತಾ. ನೇಸರನೆ ನೀನೇಗೆ ಮೋಡಮರೆ ಮಾಡಿ. ಜಾನಕಿ, ನೇಸರನೆ ನೀನೇಗೆ ಮೋಡಮರೆ ಮಾಡಿ, ಸೀತೆ ಇರುವ ನೆಲೆಯ ಕಾಣೆಯ ಸೀತಾ. ಮಸಣ ಮೌನವ ಸುಳಿವ ವಿಪಿನವಾಸಿಗಳೇ ನೀವು. ಮಸಣ ಮೌನವ ಸುಳಿವ ವಿಪಿನವಾಸಿಗಳೇ ನೀವು. ಧರಣಿ ಜಾತೆಯ ಕಾಣಿರ ಸೀತಾ.
ಅಣ್ಣ, ಎಲ್ಲಿ ನೋಡಿದರೂ ಸೀತೆಯ ಸುಳಿವೇ ಕಾಣುತ್ತಿಲ್ಲವಲ್ಲ. ನೀನು ಆ ಗೋದಾವರಿ ನದಿ ತೀರದಲ್ಲೇನಾದರೂ ಕಿರುವಳೇನೋ ನೋಡಿಕೊಂಡು ಬಾ. ಹಾಗೆ ಆಗಲಣ್ಣ. ಅತ್ತಿಗೆ 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 ಮಾತೆ, ಅತ್ತಿಗೆ ಅಮ್ಮನಿಲ್ಲ ವಿರಹನಿಲ್ಲ ಸುಖಿತ ಬಲ್ಲನೆ ರಾಮನು. ಅಮ್ಮನಿಲ್ಲ ವಿರಹನಿಲ್ಲ ಸುಖಿತ ಬಲ್ಲನೆ ರಾಮನು. ಏನ ಕೇಳಲಿ ವಿವರವನ, ಇನ್ನೇನ ಕೇಳಲಿ ವಿವರವನ. ಧರಣಿದಾದೆ ಮಾತೆ ಸೀತೆಯ ಕಾಣದಾದೆ ಕಾಣದಾದೆನಾ. ಕಾಂಚನ ಮೃಗವ ಬಯಸಿದೆ ಹೇಗೆ, ಅಮ್ಮ ಅಮ್ಮ ಜನನಿ ಕಾಂಚನ ಮೃಗವ ಬಯಸಿದೆ ಹೇಗೆ, ಕಾಂಚನ ಮೃಗವ ಬಯಸಿದೆ ಹೇಗೆ. ಏನ ಕೇಳಲಿ ರಾಮನಿಗೆ, ಏನ ಕೇಳಲಿ ರಾಮನಿಗೆ, ಇನ್ನೇನ ಕೇಳಲಿ ರಾಮನಿಗೆ. ಕರಣಿದಾದೆ ಮಾತೆ ಸೀತೆಯ ಕಾಣದಾದೆ ರಾಮ. ಕಾಣದಾದೆ ಜನನಿ. ಮಾತಾ ಅಮ್ಮ
ಈಗ ನಾನೇನು ಮಾಡಲಿ? ಅಣ್ಣನ ಮಾತನ್ನು ನಿರಾಕರಿಸಿದಂತಾಯಿತು. ಅತ್ತಿಗೆ ನಿಂದನೆಗೂ ಗುರಿಯಾದೆನು. ಈಗ ನಾನು ನನ್ನ ಅಣ್ಣನಾದ ರಾಮನಿಗೆ ಹೇಗೆ ಮುಖ ತೋರಿಸಲಿ? ನಾನು ಹೇಗೆ ಜೀವಿಸಲಿ? ರಾಮ, ನಾನು ಹೇಗೆ ಜೀವಿಸಲಿ? ಹೇಗೆ ಜೀವಿಸಲಿ? ಲಕ್ಷ್ಮಣ, ಎಲ್ಲಿ ಜಾನಕಿಯನ್ನು ಕರೆತಂದೆಯ? ಎಲ್ಲಿ ಹುಡುಕಿದರೂ ಅತ್ತಿಗೆ ಸುಳಿವೆ ಸಿಗಲಿಲ್ಲವಣ್ಣ. ಎಲ್ಲಿ ಮರೆಯಾದ ಜಾನಕಿ? ಕಾಡಿನಲ್ಲಿ ದುಷ್ಟ ಮೃಗಗಳ ಪಾಲಿಗೆ ತುತ್ತಾದೆಯ ಅಥವಾ ರಾಕ್ಷಸರ ಪಾಲಾದೆಯೋ ಕಾಣೆನಲ್ಲ.
ಲಕ್ಷ್ಮಣ, ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಕಾಡುತ್ತಿಲ್ಲವಲ್ಲ. ನಡೆ, ಅಲ್ಲಿ ಕಾಣುವ ಗಿರಿ ಶಿಖರದ ಬಳಿ ಏನಾದರೂ ಇರುವಳೇನೋ ಹುಡುಕಿ ನೋಡೋಣ. ಹಾಗೆ ಆಗಲಣ್ಣ. ಅಯ್ಯ, ನೀನು ಯಾರು? ಈ ರೀತಿ ನಮ್ಮನ್ನು ಸ್ತುತಿಸಲು ಕಾರಣವೇನು? ರಾಮಚಂದ್ರ, ನಾನಾದರೂ ಆ ದುರ್ವ ರಾವಣನು ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಯುದ್ಧಕ್ಕೆ ನಿಂತಾಗ ನನ್ನ ಗತಿ ಹೀಗಾಗಿತ್ತು. ಆ ಮಾತೆಯಾದರೂ ನನ್ನ ಕಾಂತರಿಗೆ ವಿಚಾರವನ್ನು ತಿಳಿಸವರೆಗೂ ನಿನ್ನ ಪ್ರಾಣ ಇರಲಿ ಎಂದು ಹಾರೈಸಿದಳು. ಶ್ರೀರಾಮಚಂದ್ರ, ಇಂದಿಗೆಲ್ಲ ತೊರೆದೆಯ, ದುರುಳ ರಾವಣ ವಶವಾದೆಯ. ಅಯ್ಯ ಪಕ್ಷಿರಾಜ, ನಮಗೆ ಸಹಾಯ ಮಾಡಲು ಬಂದ ನಿನಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವು ಪ್ರಾಪ್ತವಾಗಲಿ. ರಾಮ, ಪಿತೃ ಸಮಾನನಾದ ಈತನ ಅಂತ್ಯ ಕಾರ್ಯವನ್ನು ಮುಗಿಸಿ ನಡೆ, ಮುಂದೆ ಕಾಣುವ ಆ ಗಿರಿಶಿಖರದಲ್ಲಿ ಸೀತೆ ಇರುವಳೇನು ಹುಡುಕಿ ನೋಡೋಣ. ಹಾಗೆ ಆಗಲಣ್ಣ. ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಪ್ರಾಣಸಖಿ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸದಮನಿ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸದಮನಿ ಚಿತ್ರಕೂಟದ ಚಾರಿಣಿ ತರುಣಿ ಚಿತ್ರಕೂಟದ ಚಾರಿಣಿ ತರುಣಿ ಅಯೋಧ್ಯ ಜನಮನ ಅಯೋಧ್ಯ ಜನಮನ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಜಾನಕಿ. ನೀನಿಲ್ಲದನ್ನಯ ಬಾಳಿದು ವಿಫಲ, ನೀನಿಲ್ಲದನ್ನಯ ಬಾಳಿದು ವಿಫಲ, ಚಿಂತಾ ಸಂಚಿತ ಸಂತೋಜಾಲ, ಚಿಂತಾ ಸಂಚಿತ ಸಂತೋಜಾಲ, ವಿರಹ ವೇದನೆ ಸಹಿಸಲ ಸದನ, ಸೀತಾ ಸೀತಾ
ವಿರಹ ವೇದನೆ ಸಹಿಸಲ ಸದಳ ಜಾನಕಿ ವಿರಹ ವೇದನೆ ಸಹಿಸಲ ಸದಳ ತನುವ ಸಹಿಸುವ ತನುವ ಸಹಿಸುವ ಪ್ರಾಣ ಸಖಿ ಅಗಲಿದೆಯ ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಕಾಣುತ್ತಿಲ್ಲವಲ್ಲ ಸಹೋದರ. ನಮ್ಮ ರಘುವಂಶಕ್ಕೆ ಎಂತಹ ಅಪಕೀರ್ತಿ ಬಂದುಂಟಾಯ್ತಲ್ಲ ಸಹೋದರ. ನಾನು ಈ ಅವಮಾನವನ್ನು ಸಹಿಸಿ ಜೀವಿಸಲಾರೆ. ಅದೋ ಅಲ್ಲಿ ಕಾಣುವ ಪರ್ವತವೊಂದಿಂದ ಹಾರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೇನೆ. ಬಾ ಸಹೋದರ, ಹೋಗೋಣ. ನಡೆ ಅಣ್ಣ, ಹೋಗೋಣ. ಇವರು ಯಾರಾಗಿರಬಹುದು? ನಮ್ಮ ಕಪಿಕುಲದಲ್ಲೇ ಇಂಥ ಸುರದ್ರೂಪಿಗಳಿಲ್ಲವಲ್ಲ. ಇವರೇನು ದಾನವರು ಅಥವಾ ದೇವತೆಗಳು ಅಥವಾ ವಾಲಿಯ ಕಡೆಯ ಗುಪ್ತಚರರು ಕಾಣಲಲ್ಲ. ಆಂಜನೇಯ, ಬೇಗ ಬಾ, ಬೇಗ ಬಾ. ಸುಗ್ರೀವರಾಜ, ಇದೋ ಬಂದೆನು ಬಂದೆನು ಬಂದೆನು. ಆಂಜನೇಯ, ದಾನವ ಪಾಲಕರು ಆ ಪರ್ವತವನ್ನು ಹತ್ತುತ್ತಿರುವರು. ಏಳು ಹತ್ತಬೇಡವೆಂದು, ಅದು ಕದಂಬನೆಂಬ ರಕ್ಕಸನ ದೇಹವೆಂದು. ಮಹದಾಜ್ಞೆ ಒಡೆಯ. ಓ ಬಾಲಕರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಾಗಿ ಕಲ್ಲಾಗಿ ಬಿದ್ದಿರುವನು. ಹತ್ತಿ ಮೋಸ ಹೋಗಬೇಡಿ. ನಿಲ್ಲಿ ನಿಲ್ಲಿ, ಹಿಂತಿರುಗಿ. ಸಹೋದರ, ಪರ್ವತವಲ್ಲವಂತೆ, ಅದಾರೋ ಕಬಂದನೆಂಬ ರಕ್ಕಸನ ದೇಹವಂತೆ. ಎಲ್ಲಿ? ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ತುಂಡರಿಸುವೆ. ಇದು ಅಬ್ಬಾ, ಎಷ್ಟೋ ಯುಗದಿಂದ ಕಲ್ಲಾಗಿ ಬಿದ್ದಿದ್ದ ಕಬಂದನನ್ನು ಒಂದೇ ಬಾಣದಿಂದ ಸಂಹರಿಸಿ ಬಿಟ್ಟರಲ್ಲ. ಇವರು ಯಾರಾಗಿರಬಹುದು? ಲಕ್ಷ್ಮಣ, ಆಹಾ, ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನಾಗಿ ರಾಜಿಸುವ ಈತನು ರಾಜಶೇಖರನು. ನಳಿನ ಧಳದಂತೆ ಒಡೆವ ಕಣ್ಗಳುಳ್ಳ, ನಳಿನ ಧಳದಂತೆ ಒಡೆವ ಕಣ್ಗಳುಳ್ಳ, ನಳಿನ ಧಳದಂತೆ ಒಡೆವ ಕಣ್ಗಳುಳ್ಳ, ನಳಿನ ಧಳದಂತೆ ಒಡೆವ ಕಣ್ಗಳುಳ್ಳ, ಭಾನುಚಂದ್ರರ ಬೆರಗುಗೊಳಿಸುವಂತ, ಭಾನುಚಂದ್ರರ ಬೆರಗುಗೊಳಿಸುವಂತ ಕಂಡೆ ದಿವ್ಯಮೂರ್ತಿಗಳ, ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ. ವೀರಾಧಿ ವೀರರ ಶೂರಾಧಿ ಶೂರರ, ವೀರಾಧಿ ವೀರರ ಶೂರಾಧಿ ಶೂರರ, ವೀರಾಧಿ ವೀರರ ಶೂರಾಧಿ ಶೂರರ ವೀರಾಧಿ ವೀರರ ಶೂರಾಧಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿದೆ ನಾನು, ಕಂಡು ಕಂಡು ನಾ ಬೆರಗುಗೊಂಡಿದೆ ನಾನು, ಕಂಡೆ ದಿವ್ಯಮೂರ್ತಿಗಳ, ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ. ಕಂಡೆ ಕಂಡೆ ಇವರು ಯಾರಾಗಿರಬಹುದು? ಇವರೇನು ಅಶ್ವನಿ ದೇವತೆ ಅಥವಾ ರಾಜಪುತ್ರರೇ? ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ?
ಧನುರ್ಧಾರಿಗಳಾಗಿರುವರು. ಇವರು ಯಾರಾಗಿರಬಹುದು? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ? ಕರದಿ ಕಂಟಾಣಿ ಪಿಡಿದಿಲ್ಲ, ಜಪಸರ ಮಾಲಗಳು ಧರಿಸಿಲ್ಲ, ಮೇಲ್ಚಿರ ಮುಡಿಯಲ್ಲಿ ಗಂಗೆ ಇಲ್ಲ ಅಂದ ಮೇಲೆ ಗಂಗಾಧರನು ಈತನಲ್ಲ, ಈತನಲ್ಲ, ಈತನಲ್ಲ. ಯಾರಾಗಿರಬಹುದು? ಈತನೇ ಹರನಾಗಿದ್ದೊಡೆ ರಜತಗಿರಿ ಶಿಖರದ ಮೇಲೆ ಕುಳಿತು ಗಂಗೆಯನ್ನು ಮುಡಿಯೋಳು ಧರಿಸಿ ಪರಮ ಪಾವನೆಯಾದ ಗಂಗೆಯನ್ನು ಈ ಧರೆಗೇರಿಸಿದ ಗಂಗಾಧರನೇ? ಅಲ್ಲ, 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 ಈತನು ಗಂಗಾಧರನೂ ಅಲ್ಲ. ಯಾರಾಗಿರಬಹುದು? ಪದ್ಮಸ್ತಂಭನು, ಪ್ರಸನ್ನವದನನು, ಪದ್ಮಾಸನನಾಗಿ ಕುಳಿತಿರುವ ಈತನು ಆ ಬ್ರಹ್ಮದೇವನೇ? ಕರದಿ ಕಂಟಾಣೆ ಪಿಡಿದಿಲ್ಲ, ಜಪಸರ ಮಾಲೆಗಳಿಲ್ಲ, ಮೇಲ್ಶಿರ ನಾಲ್ಕಿಲ್ಲ ಅಂದ ಮೇಲೆ ಸರಸಿಜೋದ್ಭವನಾದ ಬ್ರಹ್ಮದೇವನು ಈತನಲ್ಲ, ಈತನಲ್ಲ, ಈತನಲ್ಲ. ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ಶ್ಯಾಮನಾಗಿ ನೀಲಾಂಜನ ಸ್ವರೂಪನಾಗಿ ಕುಳಿತಿರುವ ಈತನು ಶೇಷ ಶಯನನಾದ ಶ್ರೀಮನ್ನಾರಾಯಣನೇ? ಕರದಿ ಶಂಖಚಕ್ರ ಗದೆ ಪಿಡಿದಿಲ್ಲ, ಕೋಟಿ ಸೂರ್ಯ ಪ್ರಕಾಶವಾದ ಮಣಿಮಕುಟಮದಲ್ಲಿಲ್ಲ ಅಂದ ಮೇಲೆ ಲಕ್ಷ್ಮೀರಮಣನು ಈತನಲ್ಲ, ಈತನಲ್ಲ, ಈತನಲ್ಲ. ಯಾರಾಗಿರಬಹುದು? ಲಕ್ಷ್ಮಣ, ಆ ಕಪಿಯ ವಿನಯ ವಿಧೇಯತೆಗಳನ್ನು ನೋಡಿದೆಯಾ? ಅಲ್ಲದೆ ಆತನ ಕರ್ಣದಲ್ಲಿ ಪ್ರಕಾಶಿಸುತ್ತಿರುವ ಜೀವರತ್ನ ಕುಂಡಲಗಳನ್ನು ನೋಡಿದೆಯಾ? ಎಷ್ಟು ರಮಣೀಯವಾಗಿರುವುದು. ಹೌದು ಅಣ್ಣ, ಈತನನ್ನು ನೋಡುತ್ತಿದ್ದರೆ ಯಾರೋ ಸತ್ಪುರುಷನಂತೆ ಭಾಸವಾಗುತ್ತಿರುವುದು. ಧನ್ಯನಾದಿ, ಧನ್ಯನಾದಿ. ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಸಾರ್ಥಕವಾಯಿತು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ಬಲು ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಎನ್ನಮ್ಮ ಮುನ್ನಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನಂದ ನುಡಿಯ ನುಡಿಯೇ ಅದು ಸಮ್ಮತದಿ ಇಟವಾಯ್ತು ತಿಳಿಯೇ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನೊಡೆಯ ಬಂದ
ನನಗಾದುದು ಅತ್ಯಾನಂದ. ಆ ಆ ಆ ಧನ್ಯನಾಧನು ಜಗಂಗಳಲ್ಲಿ ಧನ್ಯನಾಧನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾದೆ ಕ್ಷಣಾರ್ಧದಲ್ಲಿ. ಕರಿವರದ ಲಕ್ಷ್ಮಿ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ತಾನೆ ಎನಗೆ ಒಲಿದು ಪ್ರತ್ಯಕ್ಷನಾದ. ನರಹರಿಯು ತಾನೆ ಎನಗೆ ಒಲಿದು ಪ್ರತ್ಯಕ್ಷನಾದ. ಆಹಾ, ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದಂತೆ, ಮಗು ಮಾರುತಿ, ಯಾರು ನಿನ್ನ ಕರ್ಣದಲ್ಲಿ ಕಾಣುವ ಜೀವರತ್ನ ಕುಂಡಲಗಳನ್ನು ಗುರುತಿಸುವರೋ ಅವರೇ ಶ್ರೀಮನ್ನಾರಾಯಣನ ಅಪರಾವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಮತ್ತು ನನ್ನ ಆರಾಧ್ಯ ದೈವವೆಂತಲೂ ಹೇಳಿದ ಮಾತು ಸಾರ್ಥಕವಾಯಿತು. ಅಂದ ಮೇಲೆ ಗುರುಗಳ ಬಳಿಗೂ, ರೋಗಿಗಳ ಬಳಿಗೂ, ಮಕ್ಕಳಿರುವ ಮನೆಗೂ, ದೇವತಾ ಮಂದಿರಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಈ ವನದಲ್ಲಿ ಸಿಗುವ ಫಲ, ಪುಷ್ಪ, ತೋಯಾದಿಗಳನ್ನು ಪಡೆದು ಅವರಿಗೆ ಸಮರ್ಪಿಸಿ ತದನಂತರ ಅವರ ಆರೋಗ್ಯ ವಿಚಾರಿಸುವುದು. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳೇ ತಾವಾರು. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳೇ ತಾವಾರು. ರಮಣೀಯವಾದ ನಿಮ್ಮ ನಾಮಧೇಯಗಳೇನು, ನಾಮಧೇಯಗಳೇನು. ರವಿಕುಲದರಸೋ ದಶರಥಾತ್ಮಜನ ಪುತ್ರರೇ ನಾವು. ರವಿ ಕುಲದರಸೋ ದಶರಥನ ಪುತ್ರರೇ ನಾವು. ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ. ಅವನ ಸಾರ್ವಭೌಮರ ಶಿರದಿ ಚಿರವಲ್ಕಲಗಳೇಕೆ.
ಸಾರ್ವಭೌಮರ ಶಿರದಿ ಚಿರವಲ್ಕಲಗಳೇಕೆ ಈ ರೀತಿ ಮಿಪಿನದೋಳ್ ಸಂಚರಿಸಲೇಕೆ ಈ ರೀತಿ ಮಿಪಿನದೋಳ್ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನನುಭವಿದೆ ಅವನಾತ್ಮರೆ ಮುಂದೆ ಹೋಪಿರೆಲ್ಲಿಗೆ ಬೇಡಿ ಭಾವನಾತ್ಮರೆ ಮುಂದೆ ಹೋಪಿರೆಲ್ಲಿಗೆ ಬೇಡಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿರಾವಣನೆನ್ನ ಪತ್ನಿಯನು ಕದ್ವೈದ ಅಯ್ಯ ಕಪಿದರ ಪಾಪಿರಾವಣನೆನ್ನ ಪತ್ನಿಯನು ಕದ್ವೈದ ಪತವನರಿಯದ ಈ ರೀತಿ ಹೋಗುತ್ತಿಹೆವಯ್ಯ ಅಮಿತ ಅನಿತಾದೊಡೆ ಈ ಆಭರಣಗಳ ರವಿವು ನೋಡಿ ಅನಿತಾದೊಡೆ ಈ ಆಭರಣಗಳ ರವಿವು ನೋಡಿ ಆರ್ತ ಧ್ವನಿಯಳೋರ್ವ ತರುಣಿಯ ಸೆದಳಲ್ಲಿ ಅಕಟ ಕಟ ಕಂಡನೆ ಸೀತೆಯ ಆಭರಣಗಳ ಆಕಾರವೇ ಮುಂದೆ ಬಂದಂತಿದೆ ಇದ ನೋಡಲ್ ಯಾರಾದರೇನು ನೀ ನಮ್ಮ
ಹೇರಲ್ಲ ನಾನು ವಾಯುನಂದನನೋ ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ಕಪಿದರ, ನಾವಾದರೂ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿದ್ದಾಗ ದೋಷಿಯಾದ ರಾವಣನು ಜಾನಕಿಯನ್ನು ಅಪಹರಿಸಿದನು. ಆಕೆಯನ್ನು ಹರಸುತ್ತಾ ಈ ಮಾರ್ಗವಾಗಿ ಬಂದೆವು. ಅಲ್ಲದೆ ನೀನು ಯಾರು? ಪ್ರಭು, ನಾನಾದರೂ ಇದೇ ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನ ಸಚಿವನು. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ, ಈಶ್ವರ ಪ್ರಣೀತಿ ವಾಯುದೇವನ ವರಪ್ರಸಾದದಿಂದ ಜನಿಸಿದ ವಾಯುಪುತ್ರನೆಂತಲೂ ಹನುಮಂತನೆಂತಲೂ ಕರೆಯುವರು ಪ್ರಭು. ಅಲ್ಲದೆ ಅಂದೊಂದು ದಿನ ಎನ್ನೊಡೆಯನಾದ ಸುಗ್ರೀವರಾಜನು ಋಷಿಮುಖ ಪರ್ವತದ ತಪ್ಪಲಿನಲ್ಲಿ ಕಪಿ ಸಮೂಹದೊಡನೆ ಕುಳಿತಿದ್ದ ಸಂದರ್ಭದಲ್ಲಿ ಗಗನ ಮಾರ್ಗದಲ್ಲಿ ಸ್ತ್ರೀಯೋರ್ವಳ ಆರ್ತನಾದವು ಕೇಳಿಬರಲು ಕಪಿ ಸಮೂಹವೆಲ್ಲವೂ ಓಡಿ ಹೋಗಿ ನೋಡಿದಾಗ ಅಲ್ಲೆನ್ನೊಡೆಯನಾದ ಸುಗ್ರೀವರಾಜನಿಗೆ ಈ ಆಭರಣಗಳ ಗಂಟು ಸಿಕ್ಕಿತು. ಇದೇನು ಸೀತಾಮಾತೆಯವರ ಆಭರಣಗಳೇನೋ ನೋಡುವರಾಗಿ, ಆ ಸೀತಾ ಇಂದಿಗೆನ್ನ ತೊರೆದೆಯ ಆ ರಾಕ್ಷಸನ ಬಾಧೆಯಲ್ಲಿ ಅದೆಷ್ಟು ಪ್ರಲಾಪಿಸುತ್ತಿರುವೆಯೋ ಕಾಣೆಗಲ್ಲ. ಲಕ್ಷ್ಮಣ, ಈ ಆಭರಣ ಗಂಟಿನಲ್ಲಿ ಸೀತೆಯ ಎಲ್ಲಾ ಆಭರಣಗಳೂ ಇವೆ. ಆದರೆ ಚೂಡಾರತ್ನವೊಂದು ಕಾಣುತ್ತಿಲ್ಲ. ಅದೇನಾದರೂ ಇದೆಯೋ ಅಥವಾ ಇಲ್ಲವೋ ಎಂದು ನೀನೊಮ್ಮೆ ಪರೀಕ್ಷಿಸಿ ನೋಡು ಸಹೋದರ. ಈ ಆಭರಣದ ಗಂಟಿನಲ್ಲಿ ಅತ್ತಿಗೆಯ ಪಾದ ನೂಪುರಗಳಿಲ್ಲದೆ ಮತ್ಯಾವ ಆಭರಣಗಳು ಇಲ್ಲವಣ್ಣ. ಪ್ರಭು, ಅಲ್ಲದೆ ನನ್ನನ್ನು ತಮ್ಮ ಚರಣ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವನು ಪ್ರಭು. ತಥಾಸ್ತು. ನಾನಗಮ್ಯ ಕರುಣಾನಿಧಿ ನಿಮ್ಮಡಿ, ನಾನಗಮ್ಯ ಕರುಣಾನಿಧಿ ನಿಮ್ಮಡಿ, ನಾನಮಿಪೆನು ಪರದೀನದಯಾಳು, ನಾನಮಿಪೆನು ಪರದೀನದಯಾಳು, ಪಾಲಯಮ ಶ್ರೀನಿಕೇತನ. ಪನ್ನಾಗಾಶಯನ ಪ್ರಸನ್ನವದನನೆ ಪನ್ನಾಗಾಶಯನ ಭಿನ್ನಪ ಜಗನ್ನಾಥ ಪ್ರಭುವಿನಿ, ಭಿನ್ನಪ ಜಗನ್ನಾಥ ಪ್ರಭುವಿನಿ, ಧನ್ಯನ ಮಾಡೋ ಮಾನ್ಯನಿಗಳಿರು, ಧನ್ಯನ ಮಾಡೋ ಮಾನ್ಯನಿಗಳಿರು, ಶ್ರೀನಿಕೇತನ ಪಾಲಯಮ ಶ್ರೀನಿಕೇತನ. ಶ್ರೀಕರ ಸೀತಾ ಪಾದ ಸರೋಜ ತಾರಾಪು ಅಚ್ಯುತ, ಶ್ರೀಕರ ಸೀತಾ ಪಾದ ಸರೋಜ ತಾರಾಪು ಅಚ್ಯುತ. ಲೋಕನಾಯಕನೆ ಶೋಕರಹಿತ, ಲೋಕನಾಯಕನೆ ಶೋಕರಹಿತ, ವ್ಯಾಕುಲ ಕಳೆಯೋ ಕೃಪಾನಿಧಿ ಒಲಿದು, ವ್ಯಾಕುಲ ಕಳೆಯೋ ಕೃಪಾನಿಧಿ ಒಲಿದು, ಶ್ರೀನಿಕೇತನ ಪಾಲಯಮ ಶ್ರೀನಿಕೇತನ. ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯ ಸೀತಾಪತಿಂ
ರಘುಕುಲಾನ್ವಯ ರತ್ನದೀಪ ಅಜಾನುಬಾಹುಂ ಅರವಿಂದ ಧಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಸ್ತೆ ನಮಸ್ತೆ ರಘುರಾಮಚಂದ್ರ ರಾಘವ ರಾಮ ಪ್ರಭು, ತಾವಾದರೂ ಸ್ತುತಿ ವಿರಹದಿಂದ ಬಹಳವಾಗಿ ಬಳಲಿ ಬಂದಿರುವಿರಿ. ಈ ಶಿಲಾಸನದ ಮೇಲೆ ಕುಳಿತುಕೊಳ್ಳಿ. ತಮ್ಮ ಪಾದಾರ್ಚನೆಯನ್ನು ಮುಗಿಸಿದ ನಂತರ ನೊಡೆಯನಾದ ಸುಗ್ರೀವರಾಜನ ಬಳಿ ಕರೆದುಕೊಂಡು ಹೋಗುವೆನು. ಹಾಗೇ ಆಗಲಿ.